ಸುಮಲತಾ ಅವರು ಮಾತಾಡ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡೋಣ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಇಲ್ಲ 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 ಇದೇ ಥರ ರೋಡ್ ಶೋ ಆ್ಯಂಡ್ ಪ್ರಚಾರ ಮಾಡ್ಕೊಂಡು ಪ್ರಚಾರ ಶುರು ಮಾಡಿದ್ರಿ. ಅಲ್ಲಿ ನಿಮ್ಮ ಡೂಪ್ಲಿಕೇಟ್ ಸುಮಲತಾ ಅವರು ಸ್ಪರ್ಧೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಅಲ್ಲಿ ಶುರು ಮಾಡಿದ್ರೆ ಏನು ಅಲ್ಲಿ ಶುರು ಮಾಡಿದ್ದಕ್ಕೆ ಅಲ್ಲ ಸಂದೇಶ ಹೋಗಬೇಕಾಗಿದೆ. ಯಾಕೆಂದರೆ ಈ ಥರ ಮೋಸ ಮಾಡೋದು ನಾನು ಅವ್ರನ್ನ ಬ್ಲೇಮ್ ಮಾಡಲ್ಲ. ಯಾಕೆಂದರೆ ಪಾಪ ಅವರ ಕಷ್ಟ ಅವ್ರಿಗೆ ಇರುತ್ತೆ. ಅದೇನೇನು ಆಮಿಷಗಳು ತಗೊಂಡು ಅವರಿಂದ ಒಂದು ಕೆಲಸಕ್ಕೆ ಅವ್ರಿಗೂ ಒಂದಷ್ಟು ಅಕ್ಕಪಕ್ಕ ಇರೋರು ಮಾತುಗಳು ಹೇಳಿರ್ತಾರೆ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇಟ್ಸ್ ಓಕೆ. ನಾನು ಸ್ಪೋರ್ಟಿವ್ ಆಗೇ ತಗೊಂಡಿದ್ದೀನಿ. ಅವ್ರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಯಾರು ಮಾಡಿಸಿದಾರೋ ಅವ್ರ ತಪ್ಪು ಅಷ್ಟೇ. ಲಿಮಿಟ್ ಕ್ರಾಸ್ ಆಗ್ತಾ ಇದೆ ಖಂಡಿತ. ಎಲ್ಲೋ ಒಂದು ಕಡೆ ಅಲ್ಲ, ಎಲ್ಲ ಕಡೆ ಕ್ರಾಸ್ ಆಗ್ತಾ ಇದೆ. ಹೌದು, ಅದು ವೈಯಕ್ತಿಕ ಟೀಕೆಗಳು. ನಿನ್ನೆ ನಾನು ಕೇಳಿದೆ, ಅದೇ ನಮ್ಮ JDS ಅಭ್ಯರ್ಥಿ ಯಶ್ ಬಗ್ಗೆ ಒಂದಷ್ಟು ಬೇಕಾಗಿರಲಿಲ್ಲ ಆ ಮಾತುಗಳು. ಯಾಕೆಂದರೆ ಇವ್ರಿಗೆ ಸ್ವಲ್ಪ ವಯಸ್ಸು ಇನ್ನೂ ಚಿಕ್ಕದಿದೆ. ಇವರು ಫಿಲ್ಮ್ ಇಂಡಸ್ಟ್ರಿಯಿಂದ ಗುರುತಿಸ್ಕೊಂಡು 2 ಸಿನಿಮಾ ಮಾಡಿದ್ದಾರೆ, ಫಿಲ್ಮ್ ಇಂಡಸ್ಟ್ರಿನವರು ಅಂತ. ಅವ್ರಿಗೂ ಒಂದು ಫಿಲ್ಮ್ ಬ್ಯಾಕ್ಗ್ರೌಂಡ್ ಇದೆ. ಫಿಲ್ಮ್ ಇಂಡಸ್ಟ್ರಿಲಿ ಒಬ್ಬರು ಸೀನಿಯರ್ಸು ಒಂದು ಅಚೀವ್ಮೆಂಟ್, ಒಂದು ಸಾಧನೆಗಳು ಮಾಡಿರೋಂಥ ಸ್ಟಾರ್ಸ್ ಬಗ್ಗೆ ಕಿಂಚಿತ್ ಗೌರವನೇ ಇಲ್ಲದೆ ಇರೋಂಥ ಮಾತುಗಳು ಅದೊಂಥರ ಅಹಂಕಾರವನ್ನು ಸೂಚಿಸುತ್ತೆ. ಅದು ಒಳ್ಳೆಯದಲ್ಲ. ಯು ವಾಂಟ್ ಟು ಅಚೀವ್ ಸಮಥಿಂಗ್, ನೀವು ಅವರ ದಾರಿಯಲ್ಲಿ ನಡ್ಕೊಂಡು ಹೋಗಬೇಕು. ಅವರ ಸಾಧನೆಗಳನ್ನ ನೀವು ರೆಸ್ಪೆಕ್ಟ್ ಕೊಡಬೇಕು. ಆ ರೀತಿಯ ವೈಯಕ್ತಿಕ ಒಂದು ಟೀಕೆಗಳು ಬೇಕಾಗೇ ಇಲ್ಲ. ಈಗ ಆ ಥರ ಮಾಡ್ಕೊಂಡು ಹೋದರೆ ಅವ್ರ ಬಗ್ಗೆ ಮಾತಾಡೋದು ಎಷ್ಟೊತ್ತು? ನಾವು ಯಾರೂ ಮಾಡ್ತಾ ಇಲ್ಲ ಅದನ್ನು. ಆಮೇಲೆ ನನಗೆ ಇವಾಗ ಹೇಳಬೇಕೋ ಬೇಡವೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಬಹುಶಃ ನೀವೆಲ್ಲರೂ ಇದ್ದೀರಾ, ಅದಕ್ಕೆ ನಾನು ಹೇಳಬೇಕು. ಈ ನೆಕ್ಸ್ಟ್ ವೀಕ್ ಬಂದು ಏನೋ ಸೋಷಿಯಲ್ ಮೀಡಿಯಾ ಥ್ರೂ ಒಂದು ದೊಡ್ಡ ಪರ್ಸನಲ್ ಅಟ್ಯಾಕ್ಸ್ ಮಾಡಬೇಕು ಅಂತಿದ್ದಾರೆ ಅಂತ ನನಗೆ JDS ಕಡೆಯಿಂದ ಒಬ್ಬರು ಟಾಪ್ ಸೋರ್ಸಿಂದ ನನಗೆ